ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಒಬ್ಬ ವ್ಯಕ್ತಿ ಪಕ್ಷದ ಚಿಹ್ನೆ ಹಿಡಿದಿದ್ದಾಗ ಇಲ್ಲಿವರೆಗೆ ಪಕ್ಷ ಉಚ್ಚಾಟನೆ ಮಾಡಿದ್ಮೇಲೆ ಅವರು ಇಂಡಿಪೆಂಡೆಂಟ್. ಈಗ ಅವ್ರಿಗೆ ನೋಡಿ ಚೇರ್ ಕೂಡ ಇಂಡಿಪೆಂಡೆಂಟ್ MLA ಪಕ್ಕದಲ್ಲಿ ಕೊಟ್ಟಿದ್ದಾರೆ. ಅಂದಮೇಲೆ ನೀವು ಅವರು BJP MLA ಅಂತ ಹೇಳಿ ಅನ್ಬೇಡಿ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಹೇಳಿದ ಸರಿ. ಇನ್ಮೇಲೆ ನಮ್ಮ ಮಾಧ್ಯಮ ಸ್ನೇಹಿತರು ಕೈ ಮುಗಿ ಕೇಳ್ಕೊಳ್ತೀವಿ, ಯಾರು BJP ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಅದು ಒಂದು ಗ್ಯಾರಂಟಿ ಹೇಳ್ತೀನಿ, 2028 8 विधानसभा क्षेत्र में BJP ಗೆಲ್ತದೆ, ಗೆದ್ದೇ ಗೆಲ್ತದೆ. सर अपोजिशन में तो आप है ना, आप सदन में जाएंगे तो क्या अपोजिशन लीडर होने के नाते, कांग्रेस तो वहाँ हुकूमत कर रही है, अपोजिशन लीडर होने के नाते क्या आप मेडिकल कॉलेज की वहाँ डिमांड करेंगे जैसे दूसरे चीज़ों को लेके आप डिमांड करते हैं सदन में? क्या इसका डिमांड आपके BJP की तरफ से किया जाएगा? BJP का हमारा MP साहब, हमारा लीडर लोग, सब हमारा पार्टी जो अभी एजुकेशन कर रहे हैं उसको हम सपोर्ट कर रहे हैं. इधर गवर्नमेंट यही सपोर्ट जो सदन में भी बरकरार रहेगा या सिर्फ प्रेस के अंदर रहेगा? कर्नाटक चैनल में माताಡ್ತಿದ್ದಾರೆ, हिंदी चैनल में हिंदी में ही बोलता हूँ. अभी मेडिकल कॉलेज, गवर्नमेंट मेडिकल कॉलेज हर डिस्ट्रिक्ट में दिया है, सिर्फ हमारा डिस्ट्रिक्ट में नहीं. ये कांग्रेस नहीं देता है, नहीं, ये कांग्रेस वाले कांग्रेस सरकार में गवर्नमेंट मेडिकल कॉलेज नहीं होगा. लेकिन ये लोगों को इंटरेस्ट नहीं है. हमारा सरकार आएगा, हम लोग गारंटी के साथ बोल सकते हैं हमारा मेडिकल गवर्नमेंट मेडिकल कॉलेज 2028 के बाद. मेरा सवाल सरकार आने के बाद नहीं है सर, आप सदन में तो जाएंगे. अभी सदन में ऑलरेडी हम लोगों ने बोला है, जब सदन में जाएंगे हमारा अपोजिशन लीडर, सर हमारा अपोजिशन लीडर सरकार आएगी आपकी, इंशाल्लाह सरकार आएगी आपकी. हमारा अपोजिशन लीडर को जो डिस्ट्रिक्ट में सिर्फ मेडिकल कॉलेज नहीं, जो डिस्ट्रिक्ट में हर जो समस्या है पूरा लिस्ट बना के हमको ऑलरेडी किया है. ಆ ಕುದುರೆ ವ್ಯಾಪಾರಗಳು ಯಾರು ಮನೆಗೆ ಹೋಗ್ತಾರೋ, ಯಾರು ಈ ಕಡೆ ಬರ್ತಾರೋ, ಆ ಕಡೆ ಹೋಗ್ತಾರೋ ನೋಡೋಣ, ಕಾದು ನೋಡೋಣ. ಆತು ಟೀಕ್ ಅದು ಆಗಲಿಲ್ಲಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಬಂದ ನಂತರ ಮೊಟ್ಟ ಮೊದಲೇ ಬಿಜಾಪುರ ಜಿಲ್ಲೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ನಮ್ಮ ಭಾರತೀಯ ಜನತಾ ಪಕ್ಷ ನಾವು ಮಾಡ್ತಿರೋದು ಭರವಸೆ ಕೊಡ್ಲಿಕ್ಕೆ ಬಯಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಹೇಳ್ತೀವಿ ನಾವು, ಏನು ಎರಡನೇ ಮಾತಿಲ್ಲ. ಆದರೆ ಇವತ್ತು ಈ ವೇದಿಕೆ ಇವತ್ತು ಈ ಮಾಧ್ಯಮದ ಮುಖಾಂತರ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ. ಅವ್ರ ಕಡೆ ಆಗಲಿಲ್ಲ ಕಾಂಗ್ರೆಸ್ನವ್ರು ಅಂದ್ರೆ ಒಂದು ಶ್ವೇತಪತ್ರ ಹೊರಡಿಸ್ಲಿ, ನಮ್ಗೆ ಅಧಿಕಾರ ಕೊಡಲಿ. ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಾಪಾರಸ್ಥರು ಕಡು ಬಡೋರು ಹಿಡ್ಕೊಂಡು ಪಟ್ಟಿ ಎತ್ತಿ ಮೆಡಿಕಲ್ ಕಾಲೇಜ್ ನಾವು ಮಾಡ್ತೀವಿ. ಎರಡನೇ ಮಾತಿಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ದಾನಿಗಳು ಭಾಳ ಮಂದಿ ಕೊಡೋರು ಅದಾರ. ಇವ್ರ ಕೈಲಿ ಆಗಲಿಲ್ಲ ಅಂತ ಗಾಂಧಿ ಚೌಕ್ನಾಗ ಬಂದು ಎತ್ತಿ ಹೇಳಬೇಕು, ನಮ್ಮ ಕಡೆ ಆಗಂಗಿಲ್ಲ, ಎರಡು ಕೈ ಎತ್ತೀವಿ, ನಾವು ಪರ್ಮಿಷನ್ ಕೊಡ್ತೀವಿ ಅಂತೇಳಿ. ಬಿಜಾಪುರ ಜಿಲ್ಲೆ ಸಮೃದ್ಧ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡಿ ಏನು ನಮಗೇನು 100-150 ಕೋಟಿ ರೂಪಾಯಿ ಭಾಳಲ್ಲ. ಇವತ್ತೊಂದು ಮೆಡಿಕಲ್ ಕಾಲೇಜ್ ಮಾಡೋ ಯೋಗ್ಯತೆ ಇಲ್ಲ ಅಂತಂದ್ರೆ ಇವ್ರು ಮಂತ್ರಿ ಹಾಕಬೇಕು. ಮಂತ್ರಿ ಆಗೋದು ಅವಶ್ಯಕತೆ ಇಲ್ಲ ಅಂತಂದ್ರೆ ಬಿಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಇರಬೇಕು. ಬರೇ ಇವ್ರು ಏನಾಗ್ಬೇಕದಪ್ಪ ಅಂದ್ರೆ, ಆಗಲೇ ಒಬ್ರು ಯಾರೋ ಕೇಳಿದ್ರು, ಬಿಜಾಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಏನದಪ್ಪ ಶೂನ್ಯ, ಎಲ್ಲಿ ಬುದ್ಧಿ ಪೂಜೆ ಮಾಡಿ ನೋಡ್ರಿ, ಎಲ್ಲಿ ಮಾಡಿದ್ರಿ ನೀವು ಹೇಳ್ರಿ, ಯಾವ 8 ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ರಿ ಪರಿಸ್ಥಿತಿ ಏನಾಗ್ಯದ ಅಂತಂದ್ರೆ ಇವತ್ತು. ಈಗ ಈ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ, ಇಲ್ಲೇ ಮದರ್ ಹೋಟೆಲ್ದಲ್ಲಿ ಬರ್ಬೇಕಾದ್ರೆ ರೋಡ್ ನೋಡಿ ಸಿಟ್ಟಾಗಿದ್ದು. ನಮ್ಮ ಕ್ಷೇತ್ರದಾಗಂತೂ ರೋಡ್ ಎಲ್ಲಿ ಇಲ್ಲ. ಇನ್ನ ನಮ್ಮ ನಡಳಿ ಸಾಹೇಬರು ಶಾಸಕರಿದ್ದಾಗ, ನಮ್ಮ ಸನ್ಮಾನ್ಯ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು ಇದ್ದಾಗ ಸಾವಿರಾರು ಕೋಟಿ ರೂಪಾಯಿ ಫಂಡ್ ತಂದಲ್ಲಿ ಅಭಿವೃದ್ಧಿ ಮಾಡಿದ್ರು. ಆ ಅಭಿವೃದ್ಧಿ ಮಾಡಿದ್ದನ್ನ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ, ಬಿಜಾಪುರ ನಗರದಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು, ಬೊಮ್ಮಾಯಿ ಅವರು ಈ ಎಷ್ಟೊಂದು ಫಂಡ್ಗಳನ್ನು ಕೊಟ್ಟರು. ಇವತ್ತು ಅಭಿವೃದ್ಧಿ ಆಯ್ತು. ಈ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಏನೈತಿ? ಏನು ಇಲ್ಲ. ಹೊಂದಾಣಿಕೆ ರಾಜಕಾರಣದ ಈ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ನಾನು ಕಾಂಪಿಟೇಷನ್ ಮಾಡ್ತೀನಿ, ನಾನು ಟೆಂಡರ್ ಹಾಕಿದ್ರೆ ನಾನು ಕರೆದ್ರೆ ನಾನು ಹಾಕ್ತೀನಿ, ನೀನು ಹಾಕ್ತೀನಿ ಅನ್ನೋ ಭಾವನೆ ಇದು ಉದ್ಭವವಾಗ್ಯದ. ಅದಕ್ಕೆ ಇವತ್ತರ ಕಡೆ
ನೋಡ್ರ ಹೆಚ್ಚು ಕಡೆ ಬಂದ್ಬಿಡ್ರಿ ಸರ್ಕಾರದೇ ಮೆಡಿಕಲ್ ಕಾಲೇಜ್ ಆಗಬೇಕು, 100% ಸರ್ಕಾರದಲ್ಲಿ ಆಗಬೇಕು ಅಂತ ಆದ್ರೆ ಅದನ್ನು ತಡೆಯುವಂತ ಕೆಲಸ ಕಾಂಗ್ರೆಸ್ನಲ್ಲಿರೋರು ಮಾಡಕತ್ತಾರೆ. ಯಾರು ಮಾಡಕತ್ತಾರ ಅಂತ ಗೊತ್ತೈತಿ, ನನ್ನ ಕಡೆಯಿಂದ ಬಾಯಲ್ಲೇ ಯಾರು ಮಾಡಕತ್ತಾರ ಅಂತ ಗೊತ್ತೈತಿ. ಯಾರು ಕರೆದು ಅವಮಾನ ಮಾಡಕತ್ತಾರ ಬರ್ತಾರೆ. ಅವ್ರ ಅಧಿಕಾರದಲ್ಲಿದೆ. ನಾನು ಒಂದು ಮಾತು ಹೇಳ್ತೇನೆ, ನಾನು ಹೋರಾಟ ನಾವು ವಿಷಯ ದೀರ್ಘವಾಗಿ ಮಾತಾಡ್ತೇನೆ. ಆಮೇಲೆ ನಾನು ಹೋರಾಟಗಾರರ ವಿನಂತಿ ಮಾಡ್ತೇನೆ, ಈ ಸರ್ಕಾರ ಕಿತ್ತೆಗೆವರೆಗೆ ನಮಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರ್ತದೆ ಅಂತ ಭರವಸೆ. ಯಾಕಂದ್ರೆ ಅಧಿಕಾರದಲ್ಲ ನಿಮ್ಗೆ ಹೊಡೆಗಲ್ ಹಾಕ್ಯಾರ. ನಮ್ಮ ಸರ್ಕಾರ 2028 ಬರ್ತದೆ. ನಮ್ಮ ಜೊತೆ ನೀವು ಕೈ ಜೋಡಿಸಿ. ಎಂಟು ವಿಧಾನಸಭಾ ಕ್ಷೇತ್ರ ಬಿಜಾಪುರದಲ್ಲಿ 200ಕ್ಕಿಂತಲೂ ಹೆಚ್ಚು ಏನು ಬಿಹಾರದಲ್ಲೇ ಐತಲ್ಲ, ಆ ರೀತಿ ರಿಸಲ್ಟ್ ಅನ್ನು ರಾಜ್ಯದ ಜನ ಕೊಡ್ತಾರೆ. ನಾವು ಖಂಡಿತವಾಗ್ಲೂ ನಮ್ಮ ಸರ್ಕಾರದ ಕೆಲಸ ಮಾಡ್ತೀವಿ. ಸದನದಲ್ಲಿ ಅದರ ಬಗ್ಗೆ ಏನಾದರೂ ಚರ್ಚೆ ಮಾಡುವ ನಿಟ್ಟಿನಲ್ಲಿ ಈ ಜಿಲ್ಲೆಯ ಸಮಸ್ಯೆಗಳ ಪಟ್ಟಿಯನ್ನು ನಾವು ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿರೋಧ ಪಕ್ಷ ನಾಯಕರಿಗೆ ಮಾಡಿಕೊಟ್ಟಿದ್ದೇವೆ. ಜಿಲ್ಲಾಧ್ಯಕ್ಷರಿಗೂ ಕೇಳಿದ್ದಾರೆ, ಜಿಲ್ಲೆಯಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳೇನಿದೆ ಯಾರು ನೋಡಕ್ಕಂತ ಪಟ್ಟಿ ಕೊಡಿ ಅಂತ ಕೇಳಿದ್ದಾರೆ. ನಾವು ದಾಖಲಾತಿ ಸಮೇತ ಮೀಡಿಯಾದ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ನೋಟ್ ಸಮೇತ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ವರದಿಯನ್ನು ಇಬ್ಬರು ವಿರೋಧ ಪಕ್ಷ ನಾಯಕರು ಒಪ್ಪಿಸಿದ್ದಾರೆ. ಈ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳು ಹೋರಾಟದಲ್ಲಿ ಕೂತಿರ್ತಕ್ಕಂಥ ಪರವಾಗಿ ವಿರೋಧ ಪಕ್ಷ ನಾಯಕರು ಬಿಜೆಪಿ ಮತ್ತು ಜೆಡಿಎಸ್ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾವೆ. ಮುಂದಿನ ಬಾರಿ ಕೂಡ ನಮಗೆ ಅವಕಾಶ ಅಂತ ಕಾಂಗ್ರೆಸ್ ಹೇಳಿದೆ. ನನ್ನಿಂದ ಕೇಳ್ಬಿಡಿ, ರಾಜು ಕಾಗೆ ಅಂತ ಕೇಳಿ. ಪಾಪ ಅವ್ರು ಆತ್ಮಹತ್ಯೆ ಮಾಡ್ಕೊತೀನಿ, ಶಾಸಕ ವಿಧಾನಸೌಧದಲ್ಲಿ ಆತ್ಮಹತ್ಯೆ ಮಾಡ್ಕೊತೀನಿ ಅಂದ್ರೂ ಕೂಡ ಈ ಸರ್ಕಾರಕ್ಕೆ ಮರ್ಯಾದಿಲ್ಲ ಅಂದ್ರೆ ಈ ಸರ್ಕಾರ ಬರುತ್ತಾ ಅಂತ ಅನ್ಸುತ್ತೆ. ನೋಡ್ತಾ ಇರಿ, ಈಗ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಈಗ 2 ದಿನ ಅಷ್ಟೇ ವಿಧಾನಸಭೆ ಸುವರ್ಣಸೌಧದಲ್ಲಿ ಅಧಿವೇಶನ ಕರೆದ್ರೆ ಅಧಿವೇಶನಕ್ಕೋಸ್ಕರ ಈ ಡ್ರಾಮಾ ನಡೀತಾ ಇದೆ. ಒಳಗಡೆ ಫೈಟ್ ಜೋರಾಗಿದೆ, ಖರೀದಿನೂ ಜೋರಾಗಿದೆ. ಇವತ್ತಿನ ನಾಳೆ ನಿಮಗೂ ಎವಿಡೆನ್ಸ್ ಸಿಗ್ತದೆ. ಮೊನ್ನೆ ನಮ್ಮ ಜವಳಿ ಸಚಿವರು ಮತ್ತೆ ಮಿಗಿ ಶಾಸಕರು ಕೂಡ ಡೆಲ್ಲಿಗೆ ಹೋಗಿದ್ರು. ನಮ್ಮ ಅಭಿಪ್ರಾಯ ಹೋಗ್ಲಿ ಬಂದ ಡೆಲ್ಲಿಗೆ ಹೋಗಿ ನರಾಕ್ ಬೇಡ. ಡೆಲ್ಲಿಗೆ ಹೋಗ್ರಿ, ಮಂತ್ರಿ ಆಗ್ರಿ, ದೊಡ್ಡ ದೊಡ್ಡ ಖಾತೆಗಳು ತಗೋರಿ. ಬಿಜಾಪುರ ಜಿಲ್ಲೆಗೆ ಹೆಚ್ಚು ಅನುದಾನ ತಗೊಂಡು ಅಭಿವೃದ್ಧಿ ಮಾತ್ರ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ನೀವು ಡೆಲ್ಯಾಗ ಬೆಂಗಳೂರಿಗೆ ಕೂಡ್ಬೇಡ. ಸ್ವಲ್ಪ ಇಲ್ಲಿರೋ ರೈತರು ನೋಡ್ರಿ, ಇಲ್ಲಿರೋ ರೈತರಿಗೆ ಪರಿಹಾರ ಕೊಡಿಸುವಂತ ಕೆಲಸ ಅಷ್ಟೇ. ಪಾಪ ಭಾಳ ಜನ ಕನಸಿಟ್ಕೊಂಡ್ರೆ ಎಲ್ಲಾರು ಮಂತ್ರಿ ಆಗಲಿ, ನಮ್ದೇನ ನಾಡಗೌಡರು ಕೂಡ ಮಂತ್ರಿ ಸ್ಥಾನದ ಪೈಪೋಟಿ ಎಲ್ಲಾರು ಆಗ್ಲಿ, ಇನ್ಕ್ಲೂಡಿಂಗ್ ನಾಡಗೌಡರು ಆಗ್ಲಿ, ಯಶವಂತರೇಗೌಡರು ಆಗ್ಲಿ, ನಮ್ಮ ಅಶೋಕ್ ಮಸೂಡಿಯವರು ಆಗ್ಲಿ, ಆಮೇಲೆ ಕಟ್ಟಿಕೊಂಡವರು ಆಗ್ಲಿ, 4 ಮಂದಿ ಮಂತ್ರಿ ಸ್ಥಾನ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಏನ್ ಸಮಸ್ಯೆ? ಆ ನಾಮ್ಸ್ ಪ್ರಕಾರ, ನಿಯಮಾವಳಿಗಳ ಪ್ರಕಾರ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ 75%, ಆಮೇಲೆ ರಾಜ್ಯ ಸರ್ಕಾರ 25%. ಅದು ಕೊಡಲೇಬೇಕು. ಅದು ಸಾಲದು. ನಾವೇನು ಕೇಳ್ತಾ ಇದೀವಿ ಅದು ಬಂದೇ ಬರ್ತದೆ. ಅದು ನಿಯಮಗಳಿದೆ, ನಿಯಮಗಳ ಪ್ರಕಾರ ಕೊಡ್ತೀವಿ. ಅದ್ರ ಜೊತೆಗೆ ಅಡಿಷನಲ್ ಆಗಿ ರಾಜ್ಯ ಸರ್ಕಾರದ ಖಜಾನೆಯಿಂದ ನಾವು ಕೊಟ್ಟಿದ್ವಿ. 2009 ಕೊಟ್ಟಿವಿ, 2019 ಕೊಟ್ಟಿವಿ. ಯಾವುದು NDRF ನಾಮ್ಸ್ ಇತ್ತು ಅದಕ್ಕಿಂತ ಹೆಚ್ಚುವರಿ ಕೊಟ್ಟಿವಿ. ಉದಾಹರಣೆಗೆ ಹೇಳ್ತೀವಿ, ಕುಸ್ಕಿ ಭೂಮಿಗೆ 6,800 ರೂಪಾಯಿ, ನಾವೇನು ಮಾಡಿದ್ವಿ 10,000 ರೂಪಾಯಿ ಹಾಕ್ಕೊಡ್ತೀವಿ ಹೆಚ್ಚುವರಿ. ಈಗ ಎಷ್ಟಿದೆ? 8,500 ರೂಪಾಯಿ ಇದೆ. ನೀವೆಷ್ಟು ಹಾಕ್ಕೊಡ್ಬೇಕು? 20,000. ಯಾಕೆ 20,000 ಹಾಕ್ಕೊಡ್ಬೇಕು? 2019 2,34,000 ಬಜೆಟ್ ಕಿಸೆದಾಗ ರೊಕ್ಕ ರಾಜ್ಯ ಸರ್ಕಾರದ ಕಿಸೆದಾಗ 2,34,000 ಕೋಟಿ. ಈಗ 4,13,000 ಕೋಟಿ ಅಂದಮೇಲೆ ಅವ್ರು 20,000 ಕೊಡಬೇಕು. ನ್ಯಾಯಯುತ ಹೋದವರು ಹೆಚ್ಚಿಗೆ ಕೇಳ್ತಾರೆ. ಈ ಸರ್ಕಾರ ರೈತರ ಪರ ನಿಲ್ಬೇಕಾಗಿದ್ರೆ 20,000 ಹೆಚ್ಚುವರಿ ರಾಜ್ಯ ಸರ್ಕಾರದಿಂದ ಕೊಡಿ. ಇವರೇನು ಕೊಡ್ತಾ ಇದ್ದಾರೆ? 8 ವರ್ಷ ಅದನ್ನು ಬಿಡುಗಡೆ ಮಾಡ್ಯವರ ಪೂರ್ತಿ ಮಾಡಿ. ಇದು ಇರ್ತಕ್ಕಂಥ ಪ್ರಶ್ನೆ. ಕುರ್ಚಿಗಳ